ಇದೇ ವಿಚಾರವಾಗಿ ಅದು ತನಿಖೆ ಮಾಡ್ಲಕತ್ತಾರ ಶ್ರೀನಿವಾಸ ತನ ನಾನು ಕೇಳೀನಿ. ಅದು ಯಾಕೆ ಇಟ್ಕೊಂಡಿದ್ದ ಏನು ನನಗೆ ಗೊತ್ತಿಲ್ಲ. ಅದ ಉದ್ದೇಶ ಏನಿತ್ತು ಗೊತ್ತಿಲ್ಲ. ಪೊಲೀಸರು ತಕ್ಷಣ ಅವನ್ನ ನೋಡಿ ಬಂಧಿಸ್ಯಾರಲ್ಲ. ನಮ್ಮ ಹಿಂದೂ ಕಾರ್ಯಕರ್ತನೇ ಹಿಡಿದು ಬೆನ್ನಲ್ಲಿ ಇತ್ತು ಅಂತ ನನಗೂ ಗೊತ್ತಿಲ್ಲ. ನಾನು ಸ್ಟೇಜ್ ಇಳಿದು ಬಂದ್ಮ್ಯಾಗ ಫೇಸ್ಬುಕ್ನಾಗ ನೋಡಿದೆ. ಅಲ್ಲಿ ತನ ನನಗೇನು ಅದ್ರ ಬಗ್ಗೆ ನಾನು ಗಮನಕ್ಕೆ ಯಾರು ತಂದೆ ಇಲ್ಲ. ಸರ್, ಈಗ ನಿಮ್ ಮನೆಗೆ ನುಗ್ತೀನಿ, ಅವ್ರ ಮನೆಗೆ ಹೋಗೋಣ, ಇಲ್ಲಿ ಈ ರೀತಿ ಅಂದ್ರೆ ಒಂದ್ ರೀತಿ ಗಲಭೆ ಎಬ್ಸೋ ಯಾರು ಪ್ರೆಸ್ ಮೀಟ್ ಮಾಡ್ಯಾರಲ್ಲ ಇಲ್ಲಿ ಅವ್ರು ಎಲ್ಲರೂ ಅದ್ರ ಹಿಂದದಾರ. ಪತ್ರಿಕಾಗೋಷ್ಠಿ ಮಾಡಿ ಏನು ನನ್ನ ಧಮಕಿ ಕೊಡ್ಲಕ್ ಪ್ರಯತ್ನ ಮಾಡ್ಯಾರಲ್ಲ. ಇಂಥ ದೊಡ್ಡ ಧಮಕಿಗಳಿಗೆ ನಾವು ಅಂಜು ಮಗ ಅಲ್ಲ. ನಮ್ಮಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು, ವೀರಾಣಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಪುಣ್ಯಾತ್ಮರ ರಕ್ತ ನಮ್ಮಲ್ಲಿ ಇದೆ. ನೀವೇನಾರ ಅದನ್ನ ಉಚ್ಚ ಪ್ರಯತ್ನ ಮಾಡಿದ್ರೆ ಅದು ಉತ್ತರ ಕೊಡುವಂಥದ್ದು ನಮ್ಮ ಇಡೀ ಸಮಾಜನು ತಯಾರಿದೆ. ಅದಕ್ಕೆ ನೀವೇನಾದ್ರು ಧಮಕಿ ಕೊಡ್ತಿರಲ್ಲ, ಯಾರಿಗಾರು ಕೊಡ್ರಿ, ಆದ್ರೆ ಯತ್ನಾಳಿಗೆ ಕೊಡುವಂಥದ್ದು ನಿಮ್ಮ ಕಡೆಯಿಂದ ಆಗ್ಲಾರ್ದು. ನೀವೇನಾರು ಮತ್ತೆ ಆ ಹುಚ್ಚು ಸಾಹಸಕ್ಕಿದ್ರೆ ಬಹಳ ದೊಡ್ಡ ಬೆಲೆಯನ್ನು ತರಬೇಕಾಗ್ತದೆ.